ನಾಳೆ ಬೆಂಗಳೂರಿನಲ್ಲಿ ಸಮೀಕ್ಷೆ ನಡೆಯಲ್ಲ. ಜಾತಿ ಸಮೀಕ್ಷೆ ಏನು ನಾಳೆಯಿಂದ ಆರಂಭ ಆಗ್ತಾ ಇದೆ ರಾಜ್ಯಾದ್ಯಂತ. ಬೆಂಗಳೂರಿನಲ್ಲಿ ಮಾತ್ರ ನಾಳೆ ಸಮೀಕ್ಷೆ ಆರಂಭ ಆಗ್ತಿಲ್ಲ. ಹಿಂದುಳಿದ ವರ್ಗಗಳ ಆಯೋಗದಿಂದ ಈ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಿಬ್ಬಂದಿಗೆ ತರಬೇತಿ ಕೊಡಬೇಕಾದ ಹಿನ್ನೆಲೆ ಜಾತಿ ಗಣತಿ ಬೆಂಗಳೂರಿನಲ್ಲಿ ವಿಳಂಬ. ಬೆಂಗಳೂರಿನಲ್ಲಿ 3-4 ದಿನ ತಡ ಆಗಬಹುದು. ಜಿಬಿಎಸ್ ಸಿಬ್ಬಂದಿಗೆ ತರಬೇತಿ ನಡೀತಾ ಇದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಸಿಬ್ಬಂದಿಗೆ ತರಬೇತಿ ಕೊಡಲಾಗ್ತಾ ಇದೆ. ಹೀಗಾಗಿ ಸ್ವಲ್ಪ ತಡ ಆಗಬಹುದು ಅಂತ ಆಯೋಗ ತಿಳಿಸಿದೆ. ಬೆಂಗಳೂರು ವ್ಯಾಪ್ತಿಯಲ್ಲಿ ಸಮೀಕ್ಷೆಗೆ ಶಿಕ್ಷಕರನ್ನ ಬಳಸಿಕೊಂಡಿಲ್ಲ ಅಂದಿದೆ. ಬಿಬಿಎಂಪಿ ಮಾತ್ರ, ಗ್ರೇಟರ್ ಬ್ಯಾಂಗ್ಳೂರ್ ಮಾತ್ರ ಅವರು ಸ್ವಲ್ಪ ಗ್ರೇಟರ್ ಬ್ಯಾಂಗ್ಳೂರ್ ನೋಟಿಫೈ ಆದ್ರಿಂದ ಸ್ವಲ್ಪ 1 ವಾರ ಟೈಮ್ ಎಕ್ಸ್ಟ್ರಾ ಬೇಕು ಅಂತ ಹೇಳಿದ್ದಾರೆ. ಅವರು 1 ವಾರ ನಿಧಾನವಾಗಿ ಪ್ರಾರಂಭ ಮಾಡ್ತಾರೆ. ಅದನ್ನು ಕೊಟ್ಟದ್ದೇ ಒಂದು 16ನೇ ತಾರೀಕು ನಾವು ಅವ್ರಿಗೆ ಗ್ರೇಟರ್ ಬ್ಯಾಂಗ್ಳೂರ್ ಇದ್ರವ್ರಿಗೆಲ್ಲ ನಮ್ಮ ತಯಾರಿ 22ರಿಂದನೇ ಇದೆ. ಅವರ ಅನುಕೂಲಕ್ಕೆ ಅಡ್ಮಿನಿಸ್ಟ್ರೇಟಿವ್ ಕನ್ವೀನಿಯನ್ಸ್ಗೆ ಒಂದು 2-3 ದಿವಸ ಡಿಲೇ ಆಗಬಹುದು. ಅವ್ರ ಟ್ರೈನಿಂಗಿಗೂ ಒಂದ್ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗಿದ್ದರಿಂದ 1 ರೌಂಡ್ ಟ್ರೈನಿಂಗ್ ಮಾಡಿದ್ದಾರೆ, ಇನ್ನು ನಡೀತಾ ಇದೆ. ಟ್ರೈನಿಂಗ್ ಮುಗಿದ ಕೂಡಲೇ ಅದು ಶುರು ಆಗ್ತದೆ. ನಮ್ಮ ಪ್ರೋಗ್ರಾಮ್ ಪ್ರಕಾರ 22ರಿಂದ ರಾಜ್ಯದಲ್ಲಿ ಎಲ್ಲ ಕಡೆ ಸರ್ವೆ ಶುರು ಮಾಡಬೇಕು ಅಂತ ನಮ್ಮ ಪ್ಲಾನ್ ಆಗಿ ತಯಾರಿ ಆಗಿದೆ. ಬಟ್ ಅಡ್ಮಿನಿಸ್ಟ್ರೇಟಿವ್ ರೀಸನ್ಗೆ ಅವ್ರದ್ದು ಹೊಸದಾಗಿ ಜಿಲ್ಲೆಗಳಾಗಿದ್ದಕ್ಕೆ ಅವರ ರಿಕ್ವೆಸ್ಟ್ ಮೇಲೆ ಒಂದು 2-3 ದಿವಸ 1 ವಾರ ಹೆಚ್ಚು ಕಡಿಮೆ ಆಗ್ಬಹುದು ಅಷ್ಟೇ. ಕ್ರಿಶ್ಚಿಯನ್ ಜೊತೆಗಿದ್ದ 33 ಜಾತಿಗಳನ್ನ ಡ್ರಾಪ್ ಡೌನ್ ಮಾಡಲಾಗಿದೆ. ಧರ್ಮ, ಜಾತಿ, ಉಪಜಾತಿ ಜನರ ಆಯ್ಕೆಗೆ ಬಿಟ್ಟಿದೆ ಆಯೋಗ. ಆದರೆ ಗೊಂದಲ ಇರುವಂತಹ ಜಾತಿ ಕಾಲಂಗಳನ್ನು ಮಾತ್ರ ನಿಷ್ಕ್ರಿಯಗೊಳಿಸಿದೆ. ಸ್ವ ಇಚ್ಛೆಯಿಂದ ಜಾತಿ ನಮೂದಿಸೋದಕ್ಕೆ ಅವಕಾಶ ಕೊಟ್ಟಿದೆ. ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಬ್ರಾಹ್ಮಣ, ಕ್ರಿಶ್ಚಿಯನ್, ಒಕ್ಕಲಿಗ ಎನ್ನುವಂಥದ್ದೆಲ್ಲ ಬರೆಸೋದಾದ್ರೆ ಇತರೆ ಕಾಲಂನಲ್ಲಿ ಬರೆಸಬಹುದು ಅಂತ ಮಧುಸೂದನ್ ತಿಳಿಸಿದ್ದಾರೆ. 33 ನಾನು ನಿಮ್ಗೆ ಹೇಳಿದೆ ಪದೇ ಪದೇ, ಇದು ನಮ್ಮ ಇಂಟರ್ನಲ್ ಯೂಸ್ಗೆ ಮಾತ್ರ. ಈಗ ನಾವು ಸಮೀಕ್ಷೆಯಲ್ಲಿ ಬರೋದಿಲ್ಲ. ಸಮೀಕ್ಷೆಯಲ್ಲಿ ಯಾಕೆ ಬರ್ತದೆ? ಅದನ್ನ ತೆಗೆದಾಕಿದ್ರೆ ಹೇಗೆ ಬರ್ತದೆ? ಆರಂಭದಲ್ಲಿ ನಾವು ಇಶ್ಯೂ ಬಂದವಾಗ ಅದು ಇಶ್ಯೂ ಆಗ್ತದೆ ಅಂತ ಹೇಳಿ ತೆಗ್ದಿದ್ದಲ್ಲ, ಅದು ಅವಶ್ಯಕತೆ ಇಲ್ಲ ಅಂತ ನಾವು ತೆಗ್ದಿತ್ತು. ಗೊತ್ತಾಯ್ತಲ್ಲ? ನಮ್ಮಲ್ಲಿ ನಮ್ಮ ಸರ್ವೇಯರ್ಗೆ ಅದು ಇಮಿಡಿಯೇಟ್ ಆಗಿ ಅವೈಲಬಲ್ ಇಲ್ಲ. ಅದು ಅವೈಲಬಲ್ ಇಲ್ಲ ಅಂದ್ರೆ ಅವ್ರು ಬರೆಸಬಾರ್ದು ಅಂತಲ್ಲ, ಅವ್ರು ಯಾವ್ದು ಹೇಳ್ತಾರೆ ಅದನ್ನೇ ಬರೆಸ್ಬೇಕು. ಅವ್ರಿಗೆ ಮನಸ್ಸಿಗೆ ಕಂಡಂಗೆ ಬರೆಸ್ಲಿಕ್ಕೆ ಆಗಲ್ಲ. ಈಗ ಒಬ್ಬನು ಬಂದು ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಹೇಳ್ತಾನೆ, ಅದು ಬರೆಸ್ಲಿಕ್ಕೆ ಅವಕಾಶ ಇದೆ. ನಾವು ತೆಗೆದಾಕ್ಲಿಕ್ಕೆ ಸಿಸ್ಟಮ್ನಲ್ಲಿ ತೆಗೆದಾಕ್ಲಿಕ್ಕೆ ಇಲ್ಲ. ಬಟ್ ನಮ್ಮಿಂದ ಪ್ರಾಂಪ್ಟ್ ಆಗಿ ನಾವು ಅಪಪ್ರಚಾರ ಮಾಡ್ತಾ ಇದ್ದೀವಿ ಅನ್ನೋ ಅಪವಾದಕ್ಕೆ ಮಾತ್ರ ನಾವು ಅವಕಾಶ ಕೊಡಬಾರ್ದು ಅಂತೇಳಿ ನಮ್ಗೆ ಯಾವ್ಯಾವುದು ಕನ್ಸರ್ನ್ ಎಕ್ಸ್ಪ್ರೆಸ್ ಮಾಡಿದ್ರು ಅದನ್ನ ನಾವು ಹೈಡ್ ಮಾಡಿದ್ದೀವಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಾಳೆಯಿಂದ ಸಮೀಕ್ಷೆ ಆರಂಭ ಆಗ್ತಾ ಇದೆ ಬೆಂಗಳೂರೊಂದನ್ನ ಹೊರತುಪಡಿಸಿ. ಸಾಕಷ್ಟು ಗೊಂದಲಗಳ ಗೂಡಾಗಿತ್ತು. ಅದರ ನಡುವೆನೇ ಆ ಸಮೀಕ್ಷೆ ಆರಂಭ ಆಗ್ತಾ ಇರುವಾಗ ಎಲ್ಲ ಗೊಂದಲಗಳಿಗೂ ಈಗ ತೆರೆ ಎಳೆದಿದೆಯಾ ಆಯೋಗ, ಅಥವಾ ಇನ್ನಷ್ಟು ಉಳ್ಕೊಂಡಿದೆಯಾ ಅಂತ? ಪ್ರತಿಮಾ, ನಾಳೆಯಿಂದ ಸಮೀಕ್ಷೆ ರಾಜ್ಯಾದ್ಯಂತ ಪ್ರಾರಂಭ ಆಗುತ್ತೆ. ಉಳಿದ ಭಾಗದಲ್ಲಿ ಅಂದ್ರೆ ಬೆಂಗಳೂರನ್ನ ಹೊರತುಪಡಿಸಿ ಉಳಿದ ಭಾಗದಲ್ಲಿ ತಕ್ಷಣಕ್ಕೆ ಪ್ರಾರಂಭ ಆಗಬಹುದು. ಬೆಂಗಳೂರಿನಲ್ಲಿ ಕೆಲವೊಂದಿಷ್ಟು ತರಬೇತಿಗಳ ಅಗತ್ಯ ಇರೋದ್ರಿಂದಾಗಿ ಮತ್ತು ಹೌಸ್ ಐಡೆಂಟಿಫಿಕೇಶನ್ ಮತ್ತು ಜಿಯೋ ಟ್ಯಾಗಿಂಗ್ ಕೂಡ ನಿರಂತರವಾಗಿ ನಡೀತಾ ಇರೋದ್ರಿಂದಾಗಿ 3-4 ದಿನಗಳ ಬಳಿಕ ಪ್ರಾರಂಭ ಆಗುವಂತ ಸಾಧ್ಯತೆಗಳಿದ್ದಾವೆ. ಇನ್ನು ಪ್ರಮುಖವಾಗಿ ಈ ಒಂದು ಗೊಂದಲಗಳು ಕ್ರಿಯೇಟ್ ಆಗಿದ್ದು ಕ್ರಿಶ್ಚಿಯನ್ ಧರ್ಮದ ಜೊತೆಗೆ ಹಿಂದೂ ಜಾತಿಗಳನ್ನ ಸೇರ್ಪಡೆ ಮಾಡಲಾಗಿದೆ ಅನ್ನುವಂತಹ ಗೊಂದಲ ಪ್ರಮುಖ. ಇದರ ಬಗ್ಗೆ ಇದೀಗ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ಮತ್ತು ಮೆಂಬರ್ ಸೆಕ್ರೆಟರಿ ದಯಾನಂದ್ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅವೆಲ್ಲ ಜಾತಿ ಕ್ರಿಶ್ಚಿಯನ್ ಜೊತೆ ಸೇರ್ಪಡೆಯಿಂದ ಗೊಂದಲ ಕ್ರಿಯೇಟ್ ಆಗಿತ್ತು, ಅಂತಹ ಜಾತಿಗಳನ್ನ ಸಮೀಕ್ಷೆಯಿಂದ ಡ್ರಾಪ್ ಡೌನ್ ಮಾಡ್ತಿದೀವಿ ಅಂತ ಹೇಳಿ. ಅಂದ್ರೆ ಇದರ ಅರ್ಥ ಮೊಬೈಲ್ ಆಪ್ ಅನ್ನು ಹಿಡಿದುಕೊಂಡು ಸಮೀಕ್ಷೆ ಮಾಡೋದಕ್ಕೆ ಮನೆಗೆ ಬಂದಂತ ಸಂದರ್ಭದಲ್ಲಿ ಒಂದೊಂದು ಧರ್ಮದ ಹೆಸರು ಅಥವಾ ಅವರು ಯಾವ್ದನ್ನ ಹೇಳ್ತಾರೆ ಅದು ಮೊಬೈಲ್ ಅಪ್ಲಿಕೇಶನ್ ಆಗಿರೋದ್ರಿಂದಾಗಿ ಕೆಳಗಡೆ ಪಾಪಪ್ ಆಗ್ತಾ ಹೋಗುತ್ತೆ. ಈಗ ಕ್ರಿಶ್ಚಿಯನ್ ಧರ್ಮದ ಜೊತೆಗೆ ಯಾವ ಹಿಂದೂ ಜಾತಿಗಳು ಸೇರ್ಪಡೆಯಾಗಿತ್ತೋ ಅಂಥದ್ದು ಪಾಪಪ್ ಆಗೋದಿಲ್ಲ. ಅದರ ಅರ್ಥ ಅವರು ಬರೆಸಬಾರದು ಅಂತಲ್ಲ,
ಯಾರಾದ್ರೂ ಸ್ವಯಂ ಇಚ್ಛೆಯಿಂದ ನಾನು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡಿದ್ದೇನೆ, ನನ್ನ ಮೂಲ ಜಾತಿ ಇಂಥದ್ದು ಅಂತ ಹೇಳಿ ಬರ್ಸೋದಾದ್ರೆ ಅದಕ್ಕೆ ಇತರೆ ಅನ್ನುವಂತ ಕಾಲಮ್ ನಲ್ಲಿ ಬರ್ಸೋದಕ್ಕೆ ಈಗಲೂ ಕೂಡ ಅವಕಾಶ ಇದೆ. ಆದ್ರೆ ಗೊಂದಲಗಳು ಹೆಚ್ಚಾಗಿ ಕ್ರಿಯೇಟ್ ಆಗಬಾರ್ದು ಅನ್ನುವಂತ ಕಾರಣಕ್ಕೋಸ್ಕರ ತಾನೇ ತಾನಾಗಿ ಅದನ್ನ ಪಾಪ್ಅಪ್ ನಿಂದ ಹೊರತೆಗೆಯಲಾಗಿದೆ. ಅಂದ್ರೆ ಡ್ರಾಪ್ ಡೌನ್ ನಿಂದ ಕ್ರಿಶ್ಚಿಯನ್ ಧರ್ಮ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ಯಾವುದು ಡ್ರಾಪ್ ಡೌನ್ ಆಗಿ ಉಳಿದ ಕ್ರಿಶ್ಚಿಯನ್ ಧರ್ಮದ ಅಡಿಯಲ್ಲಿ ಬರುವಂತ ಉಪಜಾತಿಗಳಿತ್ತು, ಅದರಲ್ಲಿ ಮುಂಚೆ ಈ ಒಂದು 38 ಕ್ರಿಶ್ಚಿಯನ್ ಉಪಜಾತಿಗಳು ಪಾಪ್ಅಪ್ ಆಗ್ತಿತ್ತು ಅಥವಾ ಡ್ರಾಪ್ ಡೌನ್ ಆಗ್ತಿತ್ತು. ಆದ್ರೆ ಈಗ ಅದನ್ನ ಮಾಸ್ಕ್ ಮಾಡಲಾಗಿದೆ. ಹೀಗಾಗಿ ಕ್ರಿಶ್ಚಿಯನ್ ಧರ್ಮ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ಕೇವಲ 5 ಉಪಜಾತಿಗಳು ಮಾತ್ರ ಡ್ರಾಪ್ ಡೌನ್ ಆಗ್ತವೆ. ಆದ್ರೆ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡಂತವ್ರು ನಾವು ಬಣಜಿಗ ಕ್ರಿಶ್ಚಿಯನ್ ಅಥವಾ ಬಂಜಾರ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಉದ್ದೇಶಪೂರ್ವಕವಾಗಿ ಮತ್ತು ಸ್ವಯಂ ಇಚ್ಛೆಯಿಂದ ಯಾರಾದ್ರೂ ಬರ್ಸೋದಂತ ಇಚ್ಛೆ ಪಟ್ಟಿದ್ರೆ ಅದನ್ನ ಬರ್ಸೋದಕ್ಕೆ ಈಗಲೂ ಕೂಡ ಅವಕಾಶ ಇದೆ ಅನ್ನುವಂತ ಸ್ಪಷ್ಟನೆಯನ್ನ ಹಿಂದುಳಿದ ವರ್ಗದ ಆಯೋಗ ಕೊಟ್ಟಿದೆ. ಕ್ರಿಶ್ಚಿಯನ್ ಧರ್ಮದ ಜೊತೆಗೆ ಉಳಿದಂತಹ ಯಾವೆಲ್ಲ ಜಾತಿಗಳು ಹೆಚ್ಚುವರಿಯಾಗಿ ಸೇರ್ಪಡೆಯಾಗಿದೆ ಅನ್ನುವಂತ ಆರೋಪಗಳಿತ್ತು, ಅದನ್ನ ನಾವು ಸೇರ್ಪಡೆ ಮಾಡಿದ್ದಲ್ಲ. ಹಿಂದಿನ ಕಾಂತರಾಜ್ ಆಯೋಗದ ಸಮೀಕ್ಷೆಯ ಸಂದರ್ಭದಲ್ಲಿಯೇ ಆ ಜಾತಿಗಳನ್ನ ಹೆಸರನ್ನ ಬರೆಸಲಾಗಿದೆ. ಹೀಗಾಗಿ ನಾವು ಅದನ್ನ ಉಳಿಸ್ಕೊಂಡಿದ್ದೇವೆ ಅನ್ನುವಂತ ಸ್ಪಷ್ಟನೆಯನ್ನು ಕೂಡ ಇದೀಗ ಹಿಂದುಳಿದ ವರ್ಗದ ಆಯೋಗ ಕೊಟ್ಟಿದೆ. ಹೀಗಾಗಿ ಎದ್ದಂತಹ ಗೊಂದಲಗಳನ್ನ ಸ್ವಲ್ಪ ಮಟ್ಟಿಗೆ ತಿಳಿ ಮಾಡುವಂತ ಕೆಲಸವನ್ನ ಹಿಂದುಳಿದ ವರ್ಗದ ಆಯೋಗ ಸರ್ಕಾರದ ಸಲಹೆ ಮೇರೆಗೆ ಮಾಡಿದೆ. ಆದ್ರೆ ಯಾರಾದ್ರೂ ಈಗಲೂ ಕೂಡ ನಾವು ಕ್ರಿಶ್ಚಿಯನ್ ಬ್ರಾಹ್ಮಣ ಅಥವಾ ಕ್ರಿಶ್ಚಿಯನ್ ಬಣಜಿಗ, ಕ್ರಿಶ್ಚಿಯನ್ ಬಂಟ ಈ ರೀತಿಯ ಹೆಸರನ್ನ ಬರೆಸ್ತೀವಿ ಅಂತೇಳಿ ಜಾತಿಯನ್ನ ನಮೂದು ಮಾಡ್ತೀವಿ ಅಂತ ಇಚ್ಛೆ ಪಟ್ರೆ ಅದಕ್ಕೂ ಕೂಡ ಆಯೋಗ ಅವಕಾಶವನ್ನ ಕೊಟ್ಟಿದೆ. ಆದ್ರೆ ಆಯೋಗದ ಕಡೆಯಿಂದಲೇ ಆ ಪ್ರಶ್ನೆಯನ್ನ ಕೇಳುವಂತದನ್ನ ಮಾತ್ರ ಸದ್ಯಕ್ಕೆ ಡ್ರಾಪ್ ಡೌನ್ ಅನ್ನ ಮಾಡಲಾಗಿದೆ. ಇನ್ನುಳಿದಂತೆ ಶಿಕ್ಷಕರ ತರಬೇತಿಯ ವಿಚಾರದಲ್ಲೂ ಕೂಡ ಒಂದಷ್ಟು ಗೊಂದಲಗಳು ತಲೆದೋರಿತು. ಹೀಗಾಗಿ ಸಮೀಕ್ಷೆ ನಿಗದಿತ ಅವಧಿಯೊಳಗಡೆ ಪ್ರಾರಂಭ ಆಗುತ್ತೋ ಆಗಲ್ಲೋ ಅನ್ನೋ ಬಗ್ಗೆಯೂ ಕೂಡ ಒಂದಷ್ಟು ಪ್ರಶ್ನೆಗಳಿದ್ದಿದ್ವು. ಅದೆಲ್ಲದಕ್ಕೂ ಕೂಡ ಇವತ್ತು ಹಿಂದುಳಿದ ವರ್ಗದ ಆಯೋಗ ತೆರೆ ಎಳೆಯುವಂತ ಕೆಲಸವನ್ನ ಮಾಡಿದೆ. ನಾಳೆಯಿಂದಲೇ ರಾಜ್ಯಾದ್ಯಂತ ಸಮೀಕ್ಷೆಗಳು ಪ್ರಾರಂಭ ಆಗುತ್ತೆ. 2 ಕೋಟಿ ಮನೆಗಳನ್ನ ಜಿಯೋ ಟ್ಯಾಗಿಂಗ್ ಅನ್ನ ಸಂಪೂರ್ಣವಾಗಿ ಪೂರ್ಣಗೊಳಿಸಲಾಗಿದೆ. ಆ 2 ಕೋಟಿ ಮನೆಗೆ ನ್ಯೂಮರೇಟರ್ ನೇರವಾಗಿ ಬರ್ತಾರೆ. ಆ ಜಿಯೋ ಟ್ಯಾಗಿಂಗ್ ಸಂದರ್ಭದಲ್ಲಿ ಒಂದು ಯುನಿಕ್ ಐಡಿಯನ್ನ ಕೊಡಲಾಗಿದೆ. ಆ ಐಡಿಯನ್ನ ಕೊಟ್ಟ ತಕ್ಷಣ ಅವರ ಅಪ್ಲಿಕೇಶನ್ ನಲ್ಲಿ, ಮೊಬೈಲ್ ಅಪ್ಲಿಕೇಶನ್ ನಲ್ಲಿ ಯಾರು ಸಮೀಕ್ಷೆಗೆ ಅಂತ ಬಂದಂತ ಶಿಕ್ಷಕರು ಇರ್ತಾರೆ ಅಥವಾ ಸಿಬ್ಬಂದಿ ಇರ್ತಾರೆ ಅವರ ಮೊಬೈಲ್ ನಲ್ಲಿ ಎಲ್ಲವನ್ನೂ ಕೂಡ ದಾಖಲು ಮಾಡುವಂತ ಕೆಲಸವನ್ನ ಮಾಡ್ಕೊಳ್ಳಲಾಗುತ್ತೆ. ಮತ್ತು ಇದರಿಂದ ಎಲ್ಲೋ ಜಾತಿ ಸರ್ಟಿಫಿಕೇಟ್ ಬದಲಾಗುತ್ತೆ ಅನ್ನುವಂತ ಗೊಂದಲಗಳಿಲ್ಲ. ಇದು ಕೇವಲ ನಮ್ಮ ದಾಖಲಾತಿಗೆ ಮಾತ್ರ ಅನ್ನುವಂತಹ ಒಂದು ಸ್ಪಷ್ಟನೆಯನ್ನ ಹಿಂದುಳಿದ ವರ್ಗದ ಆಯೋಗ ಕೊಟ್ಟಿದೆ. ಪ್ರತಿಮಾ, ಥ್ಯಾಂಕ್ ಯು ಪ್ರಸನ್ನ ತಮ್ಮ ಮಾಹಿತಿಗೆ.